ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇಂದು ನಾನು ಮಾತಾಡುವ ಸಿನಿಮಾ ಒಲವರ. ಇದ್ರ ಹೆಸರು ಕೇಳಿದ್ರೆ ನಿಮಗೆಲ್ಲ ಬಹಳ ಆಶ್ಚರ್ಯವಾಗುವುದು. ಈ ಒಲವರ ಅಂದ್ರೆ ಏನು ಅಂತ. ಒಲವರ ಅಂದ್ರೆ ಈ ಸಕಲೇಶ್ಪುರ ಕಡೆಯಲ್ಲಿ ಆಡು ಮಾತಿನಲ್ಲಿ ಈ ಪಕ್ಷಪಾತ ತಾರತಮ್ಯಕ್ಕೆ ಒಲವರ ಅಂತ ಹೇಳ್ತಾರಂತೆ. ನನಗೂ ಇದು ಗೊತ್ತಿರ್ಲಿಲ್ಲ. ಸಿನಿಮಾ ನೋಡಿದ ಮೇಲೆ ಒಲವರ ಅಂತ ಒಂದು ಸಂದರ್ಭದಲ್ಲಿ ಬರುತ್ತೆ. ಆಗ ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ಈ ಸಿನಿಮಾ ಇಬ್ರು ಮಕ್ಕಳ ಮೇಲೆ ಹೊಂದಿಕೊಂಡಿದ್ರು ಕೂಡ ಮೂಲತಃ ಒಬ್ಬ ಹುಡುಗನ ಮೇಲೆ ಅವನ ಭಾವನೆಗಳು ಮತ್ತೆ ಅವನ ಬೆಳವಣಿಗೆ ಹಂತವನ್ನು ತೋರಿಸುವಂತಹ ಒಂದು ಅದರ ಮೇಲೆನೆ ಆಧರಿಸಲ್ಪಟ್ಟ ಒಂದು ಸಿನಿಮಾ. ಇತ್ತೀಚೆಗೆ ನೀವು ಗಮನಿಸಿರ್ಬೋದು, ಕನ್ನಡದ ಹೊಸ ನಿರ್ದೇಶಕರು, ಯುವ ನಿರ್ದೇಶಕರು ಮುಖ್ಯವಾಗಿ ಈ ಮಕ್ಕಳ ಮೇಲೆ ಬಹಳ ಒಳ್ಳೆಯ ಚಿತ್ರಗಳನ್ನು ಮಾಡ್ತಾ ಇದ್ದಾರೆ. ಮಿಥ್ಯಾ ಅಂತ ಹೆಸರು ಚಿತ್ರ, ಅದು ಬಹಳ ಆಗ್ಲೇ ಬಹಳ ಹೆಸರನ್ನು ಗಳಿಸಿದೆ. ಅದನ್ನ ಮಿಥ್ಯಾ ಹೆಸರನ್ನ ಚಿತ್ರವನ್ನ ಬಹಳ ಹಿಂದೆ ಅದನ್ನ ಕೆಲವು ಸಂದರ್ಭಗಳಲ್ಲಿ ಅದು ಪ್ರದರ್ಶಿತವಾಗಿ ಅದು ಬಹುಮಾನವನ್ನು ಪಡೆದಿತ್ತು. ಆಮೇಲೆ ಅನ್ನ ಅಂತ ಇಸ್ಲಾಮುದ್ದೀನ್ ಅನ್ನೋರು ಅವರ ಒಂದು ಅನ್ನ ಅನ್ನುವಂಥ ಸಿನಿಮಾ ಈ ಅಕ್ಕಿಯ ಮೇಲೆ, ಪಡಿತರದ ಮೇಲೆ ಅಲ್ಲಿವರೆಗೆ ಅನ್ನ ತಿನ್ನದೆ ಪ್ರತಿಬಿಂಬಿಸುವ ಸಂದರ್ಭದ ಕುರಿತು ಮಕ್ಕಳ ಭಾವನೆಗಳ ಮೇಲೆ ಒಂದು ಸಿನಿಮಾ ಮಾಡಿದ್ರು. ಇದು ಈ ಸಿನಿಮಾಗಳ ನಂತರ ಈಗ ನಾವು ಕಳೆದ ವರ್ಷ ಬಿಡುಗಡೆಯ ಸಿನಿಮಾ ಒಲವರ. ಈ ಮೂರು ಸಿನಿಮಾಗಳ ಕೂಡ ಆಶಯಗಳು, ಮಕ್ಕಳ ಮನೋಧರ್ಮಗಳು ಮತ್ತು ಆ ಸಿನಿಮಾದ ಬೆಳವಣಿಗೆ ಅದು ಬೇರೆ ಭಿನ್ನ ರೀತಿಯಲ್ಲಿದೆ. ಈ ಪ್ರತಿಯೊಂದು ಸಿನಿಮಾದಲ್ಲಿ ಒಂದು ಅಂಶ ಏನಂದ್ರೆ ಅದರಲ್ಲಿ ಒಂದು ಭರವಸೆ ಇದೆ. ಮಕ್ಕಳಿಗೆ ಒಂದು ಬೆಳವಣಿಗೆ ಹಂತದಲ್ಲಿ ಅವರ ಅನುಭವಿಸುವಂತಹ ವಿಷಯಗಳಿವೆ ಮತ್ತು ಬಹಳ ಮುಖ್ಯವಾಗಿ ನಿರ್ದೇಶಕರು ಬಹಳ ಅಚ್ಚುಕಟ್ಟಾಗಿ ಈ ಸಿನಿಮಾನ ಕಟ್ಟಿಕೊಟ್ಟಿದ್ದಾರೆ. ಈ ಒಲವರ ಸಿನಿಮಾದ ನಿರ್ದೇಶಕ ಸುತನಗೌಡ ಕೂಡ ಅವರಿಗೆ ಇದು ಚೊಚ್ಚಲ ಸಿನಿಮಾ. ಚೊಚ್ಚಲ ಸಿನಿಮಾದಲ್ಲಿ ಈ ಸುತನಗೌಡ ಭಾರಿ ಭರವಸೆ ಮೂಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದ್ರೆ ಈ ಸಿನಿಮಾದಲ್ಲಿ ಕೆಲವೇ ಪಾತ್ರಧಾರಿಗಳಿರೋದು. ಆ ಪಾತ್ರಧಾರಿಗಳು ಇಟ್ಕೊಂಡು ಆ ಪಾತ್ರಧಾರಿಗಳ ಮೂಲಕವೇ ಒಂದು ಭಾರಿ ಮನೋಜ್ಞವಾಗಿ ಕಥೆ ಹೇಳುವ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಇದರಿಂದಾಗಿ ನಾವು ಈ ಕಾಲದ ಒಂದು ಯುವಕರ ಮನಸ್ಥಿತಿಯನ್ನ ಮತ್ತೆ ಅವರು ಈ ಕಾಲದಲ್ಲಿ ಒಂದು ಅಂತರಂಗದ ಮಕ್ಕಳ ಬೌದ್ಧಿಕ ಬೆಳವಣಿಗೆ ಕಡೆಗೆ ಅವರ ದೃಷ್ಟಿ ಹರಿಸುವುದನ್ನ ನಾವು ಗಮನಿಸಬಹುದು. ಈ ಒಲವರ ಚಿತ್ರ ಪ್ರಾರಂಭದಲ್ಲೇ ಒಬ್ಬ ವ್ಯಕ್ತಿಯನ್ನ ಮರಕ್ಕೆ ಕಟ್ಟಿ ಅವನ ಬಾಯಿಗೆಲ್ಲ ಬಟ್ಟೆ ತುರುಕಿ ಒಬ್ಬ ಹುಡುಗ ಅವರನ್ನು ಥಳಿಸುವಂತ ಸಂದರ್ಭ ಬರುತ್ತೆ. ನಮ್ಗೆ ಅದು ಯಾರು ಅಂತ ಗೊತ್ತಾಗಲ್ಲ. ಆಮೇಲೆ ಅದು ಬರೀ ಅವನ ಕನಸು, ಅವನಿಗೆ ಸಿಟ್ಟಿರುವುದು ಆ ವ್ಯಕ್ತಿ ಅವನ ತಂದೆ ಮೇಲೆ ಅಂತ ನಮ್ಗೆ ಗೊತ್ತಾಗುತ್ತೆ. ಈ ತಂದೆ ಮೇಲೆ ಹುಡುಗನ ಯಾಕೆ ಸಿಟ್ಟಿದೆ, ಇದು ಬಹಳ ಕುತೂಹಲದ ಅಂಶ. ನಮ್ಗೆ ಚಿತ್ರ ನೋಡ್ತಾ ನೋಡ್ತಾ ಈ ಅಪ್ಪನಿಗೆ ಮತ್ತು ಮಗನಿಗೆ ಯಾಕೆ ಈ ರೀತಿಯ ಒಂದು ವೈಷಮ್ಯ ಇದೆ, ಅವನ ಅಪ್ಪನಿಗೆ ಮಗನ ಮೇಲೆ ಕಂಡ್ರೆ ಯಾಕೆ ಸಿಟ್ಟು. ಅವ್ರು ಇಬ್ರು ಮಕ್ಳು ಇರ್ತಾರೆ. ಒಬ್ಬ ಇವನು ಕುಂಡೇಶಿ ಅನ್ನೋ ದೊಡ್ಡವನು, ಇನ್ನೊಂದು ಮಗ ಕೋಸುಡಿ ಅನ್ನೋನು ಎರಡನೇವನು. ಕೆಲವೇ ವರ್ಷಗಳ ಅಂತರ, ಅಂದ್ರೆ ಇಬ್ರು ಕೂಡ ಒಂದು 12 ವಯಸ್ಸಿನ ಒಳಗಡೆ ಅವರು, 1-2-3 ವರ್ಷಗಳ ಅಂತರ ಇರ್ಬೋದು. ಈ ಅಂತರದಲ್ಲಿ ಒಂದೇ ತಂದೆ ತಾಯಿಯ ಇಬ್ಬರು ಮಕ್ಕಳ ಬಗ್ಗೆ ಇದು ಯಾಕೆ ಈ ರೀತಿಯ ಒಂದು ಸಿಟ್ಟು ಅಪ್ಪನಿಗೆ ಒಬ್ಬ ಮಗನ ಮೇಲೆ ಅಂತ ನಮ್ಗೆ ಆಶ್ಚರ್ಯ ಆಗತ್ತೆ. ಇದು ನಮ್ಗೆ ಅಸಹಜ ಅಂತಲೂ ಹೇಳಕ್ ಬರಲ್ಲ. ಯಾಕಂದ್ರೆ ನಾವು ಗಮನಿಸಿದೀವಿ, ಸಾಕಷ್ಟು ಸಮಯದಲ್ಲಿ ನಾವು ಗಮನಿಸಿರ್ಬೋದು, ಒಂದು ಮನೆಯಲ್ಲಿ 3-4 ಜನ ಮಕ್ಕಳಿದ್ರು, ಆ ಎಲ್ಲಾ ಮಕ್ಕಳ ಮೇಲೆ ತಂದೆ ತಾಯಿಗೆ ಒಂದೇ ತರದ ಪ್ರೀತಿ ಇರೋದಿಲ್ಲ. ಅದು ಒಂದು ಮನಃಶಾಸ್ತ್ರೀಯ ವಿಷಯ ಕೂಡ. ಕೆಲವು ಮಕ್ಕಳ ಮೇಲೆ ಜಾಸ್ತಿ ಅಕ್ಕರೆ, ಕೆಲವು ಕಡೆ ಮೇಲೆ ಮಕ್ಕಳನ್ನ ಭಾವನೆ ಇದ್ರೂ ಕೂಡ ಒಂದು ಔದಾಸೀನ್ಯ ಇದಿರುತ್ತೆ. ಬಟ್ ಇದರಲ್ಲಿ ಅದು ಬಹಳ ಎದ್ದು ಕಾಣುವಾಗಿರುತ್ತೆ. ಇದು ಎಲ್ಲಿಯ ಮಟ್ಟಿಗೆ ಹೋಗುತ್ತೆ ಅಂದ್ರೆ ಈ ಕಸೂಡಿ ಅನ್ನುವಂತ ಹುಡುಗನ ಮೇಲೆ ಈ ಕುಂಡೇಶಿಗೆ ದೊಡ್ಡವನಿಗೆ ಅವನಿಗೆ ಸಿಟ್ಟು ಬರುವ ಮಟ್ಟಕ್ಕೆ ಅವನ ಮೇಲೆ ಆ ಒಂದು ತಾರತಮ್ಯವನ್ನ ಅಂದ್ರೆ ಒಲವರವನ್ನ ನಾವು ಚಿತ್ರದಲ್ಲಿ ನೋಡ್ತಾ ಇದ್ವಿ. ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ಅಪ್ಪ ಅವನ ಮೇಲೆ ಸಿಟ್ಟು ಮಾಡ್ಕೋತಾನೆ. ಅಪ್ಪ ಅಂದ್ರೆ ಕೊನೆಗೆ ಅವನಿಗೆ ನಾನು ಯಾಕೆ ನನ್ನ ಅಪ್ಪ ಈಗ ಇದು ಮಾಡ್ತಾರೆ, ನಾನು ಏನ್ ಮಾಡ್ಬೇಕು ಅಂತ ತುಂಬಾ ಕಷ್ಟದಲ್ಲಿ ತಾಯಿ ಹತ್ರ ಕೂಡ ಕೇಳ್ತಾನೆ. ತಾಯಿ ಮಗನ ಸಮಾಧಾನ ಮಾಡ್ತಾರೆ. ಇಲ್ಲಿ ತಾಯಿಯ ಪಾತ್ರ ಬಹಳ ಚೆನ್ನಾಗಿದೆ. ಆ ತಾಯಿ ಮಗನನ್ನ ತುಂಬಾ ದೊಡ್ಡವನನ್ನ ಸಮಾಧಾನ ಮಾಡಿ, ನಿನ್ನ ಮೇಲೆ ಅವ್ರಿಗೂ ಪ್ರೀತಿ ಇದೆ, ಅವರು ಬೈದು ಹೇಳೋರು, ಪ್ರೀತಿ ಮಾಡೋರು ಅಂತೆಲ್ಲ ಸಮಾಧಾನ ಮಾಡಕ್ ನೋಡ್ತಾರೆ. ಹಾಗಾದ್ರೆ ನೀನು ಪ್ರೀತಿ ಮಾಡಿ ಹೇಳ್ತೀಯಲ್ಲ, ಹಾಗೆ ನಿನ್ನ ಮೇಲೆ ಪ್ರೀತಿ ಇಲ್ವಾ ಅಂತ, ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ವಾ ಅಂತ ಇವರೇ ಕೇಳ್ತಾರೆ. ಅಮ್ಮನಿಗೆ ಉತ್ತರ ಕೊಡಕ್ಕೂ ಗೊತ್ತಾಗಲ್ಲ. ಹೀಗೆ ಆ ಒಂದು ಕ್ರಿಕೆಟ್ ಆಡುವಾಗ ಕೂಡ ಎರಡನೇವನು ಬ್ಯಾಟಿಂಗ್ ಮಾಡಿ ಅವನೇ ಬ್ಯಾಟಿಂಗ್ ಮಾಡಿ ಇವನಿಗೆ ಬ್ಯಾಟಿಂಗ್ ಅವಕಾಶ ಕೊಡದೆ ಇವನಿಗೆ ಅವನು ಬೌಲ್ ಮಾಡ್ಬೇಕಾಗಿ ಬಂದಾಗ
ಅವರಿಗೆ ಬಹುಮಾನ ಮಾಡದೇನೆ ಇವನು ಸತಾಯಿಸ್ತಾನೆ. ಇದು ಹಲವು ಸಂದರ್ಭಗಳಲ್ಲಿ ಆಗತ್ತೆ, ಹಲವು ಘಟನೆಗಳು ಆತರ ಆಗತ್ತೆ. ಇದು ತುಂಬಾ ನೋವಾಗತ್ತೆ. ಯಾಕೆ ಇವನು ತಮ್ಮ ಹೀಗೆ ಮಾಡಿದ್ರೆ? ತಮ್ಮ ಏನೇ ತಪ್ಪು ಮಾಡಿದ್ರು ಕೂಡ ತಮ್ಮನ್ ತಪ್ಪಲ್ಲ, ಅದು ದೊಡ್ಡವನ ತಪ್ಪು ಅಂತೇಳಿ ಅಣ್ಣ ದೊಡ್ಡವನನ್ನು ಶಿಕ್ಷಿಸ್ತಾನೆ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಒಂದು ದಿವಸ ಅಪ್ಪ ಮನೆಯಲ್ಲಿ ಇಲ್ಲದ ಸಮಯದಲ್ಲಿ ಅವರ ಮನೆಯಲ್ಲಿ ಒಂದು ಹಸು ಇರುತ್ತೆ, ಅದು ಗಬ್ಬಕ್ಕೆ ಬಂದಿರುತ್ತೆ. ಆ ಹಸು ಗಬ್ಬಕ್ಕೆ ಬಂದು ಇನ್ನು ಕೆಲವೇ ದಿವಸದಲ್ಲಿ ಅದು ಹೆರಿಗೆ ಆಗ್ಬೇಕು. ಆದ್ರೆ ಆ ಹೆರಿಗೆ ಯಾಕೋ ಮುಂದೂಡಲ್ಪಟ್ಟಿರ್ತದೆ. ತಂದೆಗೆ ಒಂದ್ ಯಾವ್ದೋ ಕೆಲಸದ ನಿಮಿತ್ತ ಪೇಟೆಗೆ ಹೋಗ್ಬೇಕಾಗತ್ತೆ. ಅವನು ಪೇಟೆಗೆ ಹೋಗುವಾಗ ನಾನು ಇವತ್ತು ರಾತ್ರಿ ಬರ್ತೀನಿ ಅಂತ ಹೇಳಿ ಹೋಗಿರ್ತಾನೆ, ಬೆಳಿಗ್ಗೆನೆ ಹೊರಟೋಗಿರ್ತಾನೆ. ಅಷ್ಟೊತ್ತಿಗೆ ಈ ಕುಂಡೇಸಿ ಮತ್ತೆ ಅವನ ತಮ್ಮ ಅವರಿಬ್ರು ಸೇರಿ ತಾಯಿನ ಒತ್ತಾಯ ಮಾಡಿ, ನಾವು ಹಸುವನ್ನು ಮೇಯಿಸ್ಕೊಳ್ಳೋಕೆ ಬರ್ತೀವಿ, ಇವತ್ತು ಮೇಯಿಸ್ಕೊಳ್ಳೋಕೆ ನಮ್ಗೆ ತುಂಬಾ ಆಸೆ, ನಮ್ಗೆ ಅವಾಗ ಮೇಯಿಸ್ಕೊಳ್ಳೋಕೆ ಬಿಡಿ ಅಂತ ತಾಯಿಗೆ ಒತ್ತಾಯ ಮಾಡ್ತಾರೆ, ಬಲವಂತ ಮಾಡ್ತಾರೆ. ತಾಯಿ ಒಪ್ಪೋದಿಲ್ಲ. ಆದ್ರೆ ತಾಯಿಗೊಂದು ಭಾವನೆ ಇರುತ್ತೆ, ಇದು ಗಬ್ಬ ಆಗೋ ದಿನ ಬಂದ್ರೂ ಕೂಡ ಯಾಕೆ ಇನ್ನೂ ಕರು ಹಾಕಿಲ್ಲ ಅಂತಂದ್ರೆ, ಅದನ್ನ ಮನೆಯಲ್ಲೇ ಕಟ್ಟಿ 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 ಅದು ಹಾಗೆ ಜಟ್ಟಾಗ್ಬಿಟ್ಟಿದೆ. ಹೊರಗಡೆ ಒಂದ್ಸಲ ಕರ್ಕೊಂಡೋಗಿ ಮೇಯ್ದು ಬಂದ್ರೆ ಅದು ಮರಿ ಹಾಕುತ್ತೆ ಅನ್ನೋ ಭಾವನೆ ಅವಳಿಗೆ ಭಯ ಇರುತ್ತೆ. ಗಂಡನಿಗೆ ಹೇಳಿ ಇರ್ತಾಳೆ. ಅದರಿಂದಾಗಿ ಕರ್ಕೊಂಡು ಹೋಗ್ಲಿಕ್ಕೆ ಅವಳು ಅವಕಾಶ ಕೊಡ್ತಾಳೆ. ಇವ್ರು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಸಂದರ್ಭದಲ್ಲಿ ಮೈ ಮರೆತು ಇಬ್ಬರು ಹುಡುಗರು ಆಟ ಆಡುವಾಗ ಜೋರಾಗಿ ಅಲ್ಲಿ ಅವ್ರು ಅಲ್ಲಿ ಓಡಾಡಿ ತಿರುಗಾಡಿ ಜೋರಾಗಿ ಕಲಿತು ಗಮ್ಮತ್ ಮಾಡಿ ತಮಾಷೆ ಮಾಡ್ತಾ ಇದ್ದಾಗ ಇವನು ಕುಂಡೇಶಿ ತಮ್ಮನಿಗೆ ಸ್ವಲ್ಪ ನೋಡ್ಕೋ ಅಂತ ಹೇಳಿ ಅವನು ಸ್ವಲ್ಪ ಆ ಕಡೆ ಹೋಗ್ತಾನೆ. ತಮ್ಮ ಇವನು ನೋಡ್ಕೋಬೇಕು ಅಂತ ಹೇಳಿದ್ರು ಕೂಡ ತಮ್ಮ ಅದನ್ನ ನೋಡ್ಕೊಳ್ಳೋದಿಲ್ಲ. ಅವನ ಹಸುವನ್ನು ಅಲ್ಲೇ ಬಿಟ್ಟು ಅವ್ನು ನಿದ್ದೆ ಮಾಡ್ತಾನೆ. ಇವನು ಬಂದು ನೋಡುವಾಗ ಹಸು ಇಲ್ಲ. ತುಂಬಾ ಗಾಬರಿ ಆಗುತ್ತೆ, ಎಲ್ಲಿ ಹಸು ಹೋಯ್ತು ಅಂತ. ಇಬ್ರು ಸೇರಿ ಹುಡುಕ್ತಾರೆ, ಹಸು ಸಿಗೋದೇ ಇಲ್ಲ. ಕರೆ ಹುಡುಕಿ 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 ಆದ್ಮೇಲೆ ಹಸುವನ್ನ ಒಂದು ದೊಡ್ಡಿಗಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಹಸು ಯಾರ್ದೋ ಹೊಲದಲ್ಲಿ ಮೇಯ್ತಿರುತ್ತೆ, ಅದಕ್ಕೋಸ್ಕರ ಆ ಹೊಲದವನು ಅದನ್ನ ದೊಡ್ಡಿಗೆ ಅಟ್ಟಿರ್ತಾನೆ. ದೊಡ್ಡಿ ಅವನ ಹತ್ರ ಇವ್ರು ಹೋಗ್ತಾನೆ ದೊಡ್ಡಿಗೆ ಅಟ್ಟಿದ ತಮ್ಮ ಮನೆಗೆ ಹೋಗ್ತಾನೆ. ಇವನಿಗೆ ಬೈದು ಹೋಗ್ತಾನೆ, ನಿನ್ನಿಂದಾಗಿದ್ದಾಯ್ತು ಅಂತ ಬೈದು ಹೋಗ್ತಾನೆ. ಇವನಿಗೆ ಆಗ್ಲೂ ಕೂಡ ತುಂಬಾ ಬೇಜಾರಾಗತ್ತೆ. ಬರ್ಲಿ ಅಪ್ಪ, ನಿಂಗೆ ಚೆನ್ನಾಗಿ ಕಳಿಸ್ತೀನಿ, ಇವತ್ತು ಎಲ್ಲ ಮಾಡ್ತೀನಿ, ನಿಲ್ಲು, ನಿನ್ನಿಂದಾಗಿ ಇದಾಯ್ತು ಅಂತ ಹೇಳಿ ತಮ್ಮ ಹೋಗ್ತಾನೆ. ಇದು ತುಂಬಾ ದುಃಖ ಆಗುತ್ತೆ ಇವನಿಗೆ, ಏನ್ ಮಾಡೋದು ಗೊತ್ತಾಗಲ್ಲ. ಹಸು ತರಲೇಬೇಕು. ಅದು ದೊಡ್ಡಿಯವ್ರ ಹತ್ರ ಹೋಗಿ ಹೇಳ್ತಾನೆ. ದೊಡ್ಡಿಯವ ಅದು ಇದು ಎಲ್ಲ ಹೇಳಿ ಆ ಲೆಕ್ಕಾಚಾರ ಮಾಡಿ ₹200 ಪಂಚಾಯತ್ ಆಫೀಸಿಗೆ ಕಟ್ಟಬೇಕು, ₹200 ಕೊಡು ಅಂತ ಹೇಳ್ತಾನೆ. ಇವತ್ತು ₹200 ಇಲ್ಲ. ಮನೆಗೆ ತಾಯಿ ಯಾಕೆ ಬಂದಿಲ್ಲ ಅಂತ ಕೇಳಿದಾಗ ತಮ್ಮ ವಿಷಯ ಹೇಳಿರ್ತಾರೆ. ಮನೆಗೆ ಬರ್ತಾನೆ, ಬಂತು ಅಮ್ಮ ಹತ್ರ ಹೇಳ್ತಾನೆ, ಹೀಗೆ ದುಡ್ಡಿಗೆ ಹಾಕಿದ್ದಾರೆ, ಅವ್ರು ₹200 ಕೇಳ್ತಾರೆ ಅಂತ. ಅಮ್ಮ ಮತ್ತೆ ಆಯ್ತು, ಹೇಗಾದ್ರೂ ಮಾಡಿ ಅಪ್ಪ ಬರೋದ್ರೊಳಗೆ ಹಸು ತಗೊಂಬ ಅಂತ ಹೇಳಿ ಪಕ್ಕದ ಮನೆ ಹತ್ರ ಹೋಗಿ ₹200 ಸಾಲ ತಗೊಂಡು ಇವನಿಗೆ ಕೊಡ್ತಾರೆ. ಇವನ ಸಾಲ ದುಡ್ಡನ್ನು ಪಡ್ಕೊಂಡು ಈ ದೊಡ್ಡಿಯವನ ಹತ್ರ ಬರ್ತಾನೆ. ದೊಡ್ಡಿಯವನ ಹತ್ರ ಬಂದು ಜಬರ್ದಸ್ತಲ್ಲಿ ದುಡ್ಡು ಕೊಡ್ಬೇಕು ಅಂತ ಹೋದಾಗ ದುಡ್ಡಿಲ್ಲ. ಎಲ್ಲಿ ಹೋಗಿದೆ ಅಂತ ನೋಡಿದ್ರೆ ಇವನ ಜೇಬು ತೂತು, ದುಡ್ಡು ಬಿದ್ದಿರುತ್ತೆ ದಾರಿಯಲ್ಲಿ. ಪಾಪ ಈ ಹುಡುಗ ತುಂಬಾ ಬೇಸರ ಆಗಿ, ಅವನಿಗೆ ತುಂಬಾ ದುಃಖ ಆಗಿ ಎಲ್ಲಿ ₹200 ಬಿದ್ದಿದೆಯಾ ಅಂತ ಹುಡ್ಕೊಂಡು ಬರ್ತಾನೆ. ಎಷ್ಟು ಹುಡುಕಿದ್ರು ದುಡ್ಡು ಸಿಗಲ್ಲ. ತುಂಬಾ ನಿರಾಶೆ ಆಗುತ್ತೆ ಅವನಿಗೆ. ಮನೆಗೆ ಹೋಗಂಗಿಲ್ಲ, ದುಡ್ಡು ಹೋಗಿದೆ, ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅವನು ಬಹಳ ಒಂದು ಚಿಂತಾಜನಕ ಪರಿಸ್ಥಿತಿ ಇರ್ತಾನೆ. ಆ ಸಂದರ್ಭದಲ್ಲಿ ಯದು ಅನ್ನುವಂತ ಒಂದು ಉಂಡಾಡಿ ಹುಡುಗ, ಅವನು ವಯಸ್ಕ, ಅವನ ಒಂದು ಸಂದರ್ಭದಲ್ಲಿ, ಆ ಸಂದರ್ಭ ಬಹಳ ಚೆನ್ನಾಗಿದೆ, ಆ ಸಿನಿಮಾದಲ್ಲಿ ನೀವು ನೋಡ್ಬೇಕು. ಸಂದರ್ಭದಲ್ಲಿ ಇವನ ಪರಿಚಯ ಆಗಿರುತ್ತೆ. ಅದರಿಂದಾಗಿ ಇವನ ದಾಕ್ಷಿಣ್ಯಕ್ಕೆ ಒಳಗಾಗಿರ್ತಾನೆ ಯದು ಅನ್ನೋನು. ಅವನು ಈ ವಿಷಯ ಎಲ್ಲ ಹೇಳ್ತಾನೆ. ಅವನ ಮನೆಗೆ ಹೋಗಿ, ನೋಡಿ ಏನಾದ್ರೂ ಮಾಡಿ ನನಗೆ ಈಗ ₹200 ಕೊಡು ಅಂತ. ನನ್ನ ಹತ್ರ ಇಲ್ಲಿ ₹200 ಇದೆ, ಏನಾದ್ರೂ ಮಾಡೋಣ ಅಂತ ಅವರು ಪ್ರಯತ್ನ ಮಾಡ್ತಾರೆ. 2-3 ಕಡೆಗೆ ಹೋಗ್ತಾರೆ, ಎಲ್ಲೂ ಸಿಗೋದಿಲ್ಲ. ಕೊನೆಗೆ ಒಂದು ಕೋಳಿಯಾದ್ರೂ ಸಿಕ್ಕಿದ್ರೆ, ಆ ಕೋಳಿ ಮಾರಿದ್ರೆ ಆ ಕೋಳಿಯಿಂದ ₹200 ಸಿಗುತ್ತೆ, ಅದನ್ನು ಕೊಡ್ಬೋದು ಅಂತೇಳಿ ಯಾರ ಕೋಳಿ ಇದೆ. ಕೊನೆಗೆ ಈ ಕುಂಡೇಶಿ ಮನೆಯಲ್ಲೇ ಕೋಳಿ ಇದೆ. ಅಲ್ಲಿ ಒಂದು ಹುಂಜನ್ನ ಕದೀತಾರೆ ಇಬ್ರು ರಾತ್ರಿಯಲ್ಲಿ. ಕದ್ದು ಅದನ್ನ ಮಾರಕ್ಕೆ ನೋಡ್ತಾರೆ. ಆ ಮಾರುವ ಪಡಿಪಾಟಲ್ಗಳೆಲ್ಲ ಬಹಳ ಚೆನ್ನಾಗಿ ಬಂದಿದೆ. ಈ ರೀತಿಯಲ್ಲಿ ಕುಂಡೇಶಿ ಮತ್ತೆ ಯದು ಈ ಹಸುವನ್ನ ದೊಡ್ಡಿಯಿಂದ ಬಿಡಿಸ್ಕೊಂಡು ಬರಕ್ಕೆ ಬಹಳ ಪ್ರಯತ್ನ ಪಡ್ತಾರೆ. ಈ ಸಿನಿಮಾದ ಅರ್ಧ ಭಾಗ ಈ ಹಸುವನ್ನ ಅವರು ಮತ್ತೆ ಪಡೆಯಲು ಪ್ರಯತ್ನ ಪಡೋದು ಬಹಳ ಚೆನ್ನಾಗಿ ಚಿತ್ರಿತವಾಗಿದೆ. ಈ ಹಸು ಅವರಿಗೆ ದಕ್ಕತ್ತಾ, ಮತ್ತೆ ಹಸುವನ್ನು ಪಡಿತಾನ, ಆಮೇಲೆ ಏನಾಗುತ್ತೆ, ಇದೆಲ್ಲ ಬಹಳ ಕುತೂಹಲ ಹುಟ್ಟುತ್ತೆ. ಈ ಕುತೂಹಲ ಹುಟ್ಟುತ್ತೆ ಅಂತ ನಿಮ್ಗೆ ಹೇಳಿದೆ ಅಲ್ವಾ, ಈ ಸಿನಿಮಾದ ಬಹಳ ಮುಖ್ಯವಾದ ಅಂಶವೇ ಅದು. ಸಿನಿಮಾದ ಮೊದಲಿಂದ ನಮಗೆ ಒಂಥರ ಕುತೂಹಲವನ್ನ ನಿರ್ದೇಶಕ ಹುಟ್ಟಿಸ್ತಾ ಹೋಗ್ತಾರೆ, ಅದು ಜಾಸ್ತಿ ಮಾಡ್ತಾನೆ ಹೋಗ್ತಾರೆ. ಅದರ ಬಗ್ಗೆ ನಮ್ಗೆ ಒಂದು ರೀತಿಯಲ್ಲಿ ನೋಡುವವನಿಗೆ ಒಂದು ಆತಂಕ ಕೂಡ ಆಗುತ್ತೆ. ಒಂದು ತಂದೆ ಮಗನಿಗೆ ಯಾಕೆ ಮಾಡ್ತಾರೆ ಅಂತ ಒಂದು ಪ್ರಶ್ನೆ, ಇನ್ನೊಂದು ಅವರು ಆ ಹಸು ಸಿಗುತ್ತಾ,
ಹಸು ಸಿಗದ್ರೆ ಅವನು 2-3 ಸಂದರ್ಭ ಹೇಳ್ತಾನೆ, ನಾನು ಹಸು ಸಿಗದಿದ್ರೆ ಮನೆಗೆ ನನಗೆ ಬಂದ ತಂದೆ ಕೊಂದೆ ಆಗ್ತಾನೆ ಅಂತ. ನಾನು ಹಸು ಇಲ್ಲದೆ ಮನೆಗೆ ಬರೋದು ಹೇಗೆ, ಅಮ್ಮನಿಗೆ ಮುಖ ತೋರಿಸೋದು ಹೇಗೆ, ಹಸುವನ್ನ ₹200 ಕಳ್ಕೊಂಡ್ಬಿಟ್ಟಿದ್ದಾನೆ ಬೇರೆ, ನಾನು ಏನ್ ಮಾಡೋದು? ಇದು ಪ್ರತಿ ಕ್ಷಣದಲ್ಲಿ ಅವನಿರುವ ಆತಂಕ ನೋಡುಗನ ಆತಂಕನೋ ಪ್ರೇಕ್ಷಕನ ಆತಂಕನೋ ಆಗತ್ತೆ. ಅವನು ಕೊನೆಗೆ ಎಲ್ಲಿವರೆಗೆ ಹತಾಶನಾಗ್ತಾನೆ ಅಂದ್ರೆ ನಾ ಸಾಯ್ತೀನಿ ಅಂತ ಹೇಳ್ತಾನೆ. ಆ ಸಂದರ್ಭದಲ್ಲಿ ಸ್ವಲ್ಪ ಫಿಲಾಸಫಿಕಲ್ ಅನ್ನುವಂತ ಮಾತನ್ನ ಅದು ಹೇಳ್ತಾನೆ. ಜೀವನವನ್ನು ಎದುರಿಸ್ಬೇಕು, ಜೀವನವನ್ನ ಹೇಗಾದ್ರೂ ಮಾಡಿ ಬದುಕಬೇಕು, ಇವತ್ತು ಕೆಟ್ಟದಾದ್ರೆ ನಾಳೆ ಒಳ್ಳೇದಾಗತ್ತೆ, ಆಮೇಲೆ ನಾವು ಹಿಂದಿಂದ ನಿಲ್ಲಿಸ್ಕೊಂಡ್ರೆ ಇದೊಂದು ತಮಾಷೆ ಅನ್ಸುತ್ತೆ, ಇಂತಹ ಮಾತುಗಳು ಬರುತ್ತೆ. ಇದೊಂದು ಪ್ರೋತ್ಸಾಹದಾಯಕವಾಗಿ ಭರವಸೆಯ ಮಾತುಗಳನ್ನು ನಿರ್ದೇಶಕ ಬಹಳ ಚೆನ್ನಾಗಿ ಸಂದರ್ಭ ತಕ್ಕಾಗೆ ಹೇಳಿದ್ದಾರೆ. ಆ ಸಿನಿಮಾ ಕೊನೆಗೆ ಹೀಗೆ ಆತಂಕವನ್ನು ಹುಟ್ಟಿಸ್ತಾ, ಅಂದ್ರೆ ಆ ಕುಂಡೇಶಿ ಮನಸ್ಸಲ್ಲಿ ನಮ್ಮಲ್ಲಿ ಎಲ್ಲರೂ ಆತಂಕವನ್ನು ಹುಟ್ಟಿಸ್ತಾ ಕೊನೆಯವರೆಗೂ ಏನಾಗತ್ತೆ ಅಂತ ಸಿನಿಮಾ ನಮ್ಮನ್ನ ನೋಡಿಸ್ಕೊಂಡು ಬಂದು, ಆ ಒಂದು ಸಣ್ಣ ಕಥೆ ಆದ್ರೂ ಕೂಡ ಆ ಕುತೂಹಲದಿಂದ ಆ ಹುಡುಗನ ಒಟ್ಟಿಗೆ ನಾವು ಕೂಡ ಅದನ್ನು ಬೆರೆತು, ಇದು ಸಿನಿಮಾ ಒಂದು ಯಾವುದೇ ರೀತಿಯಲ್ಲಿ ಒಬ್ಬ ಖಳನಾಯಕ ಇಲ್ಲದೆ ಅಥವಾ ಒಂದು ಹೋರಾಟ ಸನ್ನಿವೇಶಗಳಿಲ್ಲದೆ, ಜಗಳಗಳು ಇಲ್ಲದೆ, ಏನೂ ಇಲ್ಲದೆ ಒಂದು ಸಿನಿಮಾ ಮತ್ತೆ ಏನಾಗುತ್ತೆ ಅನ್ನುವಂತ ರೀತಿಯ ಒಂದು ಕುತೂಹಲ ಹುಟ್ಟಿಸುವುದಿದೆಯಲ್ಲ, ಇದು ಬಹಳ ಒಂದು ಮೆಚ್ಚಬೇಕಾದ ವಿಷಯ ಅಂತ ಅನ್ಸುತ್ತೆ ನನಗೆ. ಸಿನಿಮಾವನ್ನ ಮೊದಲ ಪ್ರಯತ್ನದಲ್ಲಿ ಸುತ್ತನಗೌಡ ಆದಷ್ಟು ಚೆನ್ನಾಗಿ ಕಟ್ಟಿಕೊಳ್ಳಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಸ್ವಲ್ಪ ನಿಧಾನ ಅಂತ ಅನ್ಸುತ್ತೆ ಕೆಲ ಸಂದರ್ಭದಲ್ಲಿ, ಇನ್ನೂ ಸ್ವಲ್ಪ ಚಿತ್ರಕಥೆಯಲ್ಲಿ ಬಿಗಿರ್ಬೇಕಂತೂ ಅನ್ಸುತ್ತೆ. ಇದು ಸಣ್ಣ ದೋಷಗಳು, ಇದನ್ನ ಅವರು ಮೀರಬಹುದಾಗಿತ್ತು. ಆದ್ರೆ ಅದು ಒಟ್ಟಾರೆಯಾಗಿ ಸಿನಿಮಾದ ಅನುಭವಕ್ಕೆ ಕೊರತೆ ಬರೋದಿಲ್ಲ. ಒಂದೆರಡು ಈ ಹಾಸ್ಯಕ್ಕೋಸ್ಕರ ದಕ್ಷಿಣ ಕನ್ನಡದ ಭಾಷೆಯನ್ನು ಉಪಯೋಗಿಸಿಕೊಂಡಿದ್ದಾರೆ. ಆ ಪಾತ್ರ ಸರಿ, ಆ ಪಾತ್ರವನ್ನು ಮಾಡಿದಾಗ್ಲಿ, ಅದಕ್ಕೆ ತಮಾಷೆಯ ಸನ್ನಿವೇಶ ಬಂದಿದ್ದಾಗಲೂ ಸರಿ, ಆದ್ರೆ ಆ ಸನ್ನಿವೇಶ ಒಟ್ಟಾರೆಯಾಗಿ ಸ್ವಲ್ಪ ಕೃತಕತೆ ಇದೆ ಅಲ್ಲಿ, ಅದನ್ನು ಸ್ವಲ್ಪ ಸುಧಾರಿಸಬಹುದಾಗಿತ್ತು. ಇಂಥ ಒಂದೆರಡು ಲೇಪವನ್ನು ಬಿಟ್ರೆ ಒಟ್ಟಾರೆಯಾಗಿ ನೋಡೋದಾದ್ರೆ 1 ಗಂಟೆ 50 ನಿಮಿಷಗಳ ಈ ಚಿತ್ರ ನಮ್ಮನ್ನ ಹಿಡಿದಿಡುವಲ್ಲಿ ಯಶಸ್ವಿ ಆಗುತ್ತದೆ ಅಂತಲೇ ಹೇಳ್ಬೋದು. ಮತ್ತು ಮುಖ್ಯವಾಗಿ ಒಂದು ಹುಡುಗರ ಮನಸ್ಸನ್ನು ಅರ್ಥ ಮಾಡಿಕೊಂಡು, ಆ ಹುಡುಗರ ಮನಸ್ಸಿನ ಒಳಗೆ ಏನಾಗುತ್ತೆ, ಅವನ ಭಯಗಳು ಏನಾಗುತ್ತೆ, ಅವನದು ಹೇಗೆ ಮೀರ್ತಾನೆ ಅನ್ನೋದನ್ನ ದೃಷ್ಟಿಯಲ್ಲಿಟ್ಟುಕೊಂಡು ವಯಸ್ಸಿಗೆ ತಕ್ಕಾಗಿ ಪ್ರಬುದ್ಧತೆಯನ್ನು ತಲುಪುವಂತ ಒಂದು ವಿಧಾನ ಇದೆಯಲ್ಲ, ಅದು ತೋರಿಸಿದ ರೀತಿ ಬಹಳ ಚೆನ್ನಾಗಿದೆ. ನನಗನ್ಸುತ್ತೆ ಇದರ ಬಗ್ಗೆ, ನಾನು ನಿರ್ದೇಶಕರ ಬಗ್ಗೆ ನನಗೆ ಹೆಚ್ಚು ಗೊತ್ತಿಲ್ಲ, ಇದು ಬಹುಶಃ ನಿರ್ದೇಶಕರ ಸ್ವಾನುಭವನೂ ಆಗಿರ್ಬೋದು. ಈ ಕಟ್ಟಿಕೊಂಡ ರೀತಿಯನ್ನು ನೋಡಿದ್ರೆ ಒಂದು ಸ್ವಾನುಭವದ ಆತ್ಮ ಕಥೆಯ ಒಂದು ರೂಪ ಕೂಡ ಅದರಲ್ಲಿ ಇದೆ. ಅದು ಆಗಿದ್ದಿರಲೂಬಹುದು, ಬಟ್ ಅದು ಆಗದಿದ್ರೂ ಕೂಡ ಇದನ್ನು ಒಂದು ರೀತಿಯಾಗಿ ಅವರು ಒಂದು ಹುಡುಗನ ಮನೋಸ್ಥಿತಿಯನ್ನು ಬಹಳ ಚೆನ್ನಾಗಿ ಬಿಂಬಿಸಿದ್ದಾರೆ. ಈ ಹುಡುಗ ವೈದ್ಯ ಕೌಶಲ ಅಂತ ಒಬ್ಬ 12 ವರ್ಷ ಚಿಗರ್ಬ ಇರ್ಬೋದು ಅವನಿಗೆ, ಹುಡುಗ ಪಾತ್ರವನ್ನು ಬಹಳ ಚೆನ್ನಾಗಿ ಮಾಡಿದ್ದಾನೆ. ಅವನ ತಮ್ಮ ಕೂಸುಡಿಯಾದ ಪಾತ್ರವನ್ನು ಮಾಡಿದವನು ಅವನು ಚೆನ್ನಾಗಿ ಮಾಡಿದ್ದಾನೆ. ಮಾಲತೇಶ್ ಅಂತ ತಂದೆ, ಅವನು ಪಾತ್ರೋಚಿತವಾಗಿ ಅವನು ಅಭಿನಯಿಸಿದ್ದಾನೆ. ಇನ್ನೊಂದು ಹರ್ಷಿತಾ ಗೌಡ ಅಂತ ಅವ್ರ ತಾಯಿ, ಆಕೆಯನ್ನು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಈ ಸಿನಿಮಾಕ್ಕೆ ನಾವು ಇನ್ನೊಂದು ವಿಷಯ ಅಂದ್ರೆ, ಆ ಸಿನಿಮಾದ ಟೋಟಲ್ ನಮಗೆ ಬರುವಂತ ಅನುಭವವನ್ನ ಸ್ವಲ್ಪ ಆದಷ್ಟು ಸಾಂದ್ರಗೊಳಿಸುವಲ್ಲಿ ಈ ಮ್ಯೂಸಿಕ್ ಕೂಡ ಕಾರಣ ಆಗಿದೆ ಅಂತ ಹೇಳ್ಬೋದು. ಮಣಿಕಾಂತ ಕದ್ರಿ ಒಳ್ಳೆಯ ಮ್ಯೂಸಿಕ್ ಅನ್ನು ಕೊಟ್ಟಿದ್ದಾರೆ. ಸಕಲೇಶ್ಪುರದ ಪ್ರದೇಶದ ಛಾಯಾಗ್ರಹಣ ಕೂಡ ತುಂಬಾ ಚೆನ್ನಾಗಿದೆ. ಒಟ್ಟಾರೆಯಾಗಿ ಈ ಸಿನಿಮಾ ನಾವು ನೋಡ್ಲೇಬೇಕಾದ ಸಿನಿಮಾ ಅಂತ ನನ್ಗಂತೂ ಅನ್ಸಿದೆ. ZEE5 ಅಲ್ಲಿ ಈ ಸಿನಿಮಾ ಇದೆ, ನೀವು ನೋಡಿ. ಕನ್ನಡದ ಚಿತ್ರಗಳಿಗೆ ಈಗ ನಾವೊಂದು ಒಳ್ಳೆಯ ಚಿತ್ರಗಳು ಅಂತ ನಾವು ನೋಡಿಕೊಳ್ಬೇಕಾದ ಸಿನಿಮಾಗಳು ಬಹಳ ಕಮ್ಮಿ ಇರೋ ಸಮಯದಲ್ಲಿ ಈ ಒಲವಾರ ನಂಗೆ ತಿಳಿದ ಮಟ್ಟಿಗೆ 3-4 ವಾರ ಈ ಥಿಯೇಟರ್ ಅಲ್ಲಿ ಕೂಡ ನಡೆದಿದೆ. ಈಗ ಎಲ್ರಿಗೂ ನೋಡುವಂತ ಒಂದು ಅನುಕೂಲವೂ ಲಭಿಸಿದೆ. ದಯವಿಟ್ಟು ಈ ಸಿನಿಮಾ ನೋಡಿ, ಯುವ ನಿರ್ದೇಶಕರಿಗೆ ಪ್ರೋತ್ಸಾಹವನ್ನು ಕೊಡಿ. ಯಾಕಂದ್ರೆ ಈಗ ಇವರು ಮಿಥ್ಯ ನಿರ್ದೇಶಕರಾಗ್ಲಿ ಅಥವಾ ಅನ್ನ ನಿರ್ದೇಶಕರಾಗ್ಲಿ ಅಥವಾ ಈಗ ಈ ಚಿತ್ರವನ್ನ ಮಾಡಿದ ಸುತನ್ ಗೌಡ ಆಗ್ಲಿ, ಒಲವರ ಚಿತ್ರವನ್ನು ಮಾಡಿದ ಸುತನ್ ಗೌಡ ಆಗ್ಲಿ, ಇವರೆಲ್ಲರೂ ಹೊಸಬರು ಆದ್ರೂ ಕೂಡ ಒಂದು ಹೊಸ ಬಗೆಯ ಚಿತ್ರಣವನ್ನು ಕಟ್ಟಿಕೊಡಕ್ಕೆ ನೋಡ್ತಾ ಇದ್ದಾರೆ. ಇದಕ್ಕೆಲ್ಲ ನಾವು ಒಂದು ಜನರ ಚಿತ್ರರಂಗ ಬೆಳಿಬೇಕಾದ್ರೆ ಇಂಥ ಯುವಕರಿಗೆ ಪ್ರೋತ್ಸಾಹ ಅಗತ್ಯ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.